ಶಿವರಾಮ, ಮೊದ್ಲೇ ಎಲೆಕ್ಷನ್ ಟೈಮು, ಅಟ್ಟಿಗೆ ಹೋಗೋರು ಬರೋರು ಇದ್ದೇ ಇರ್ತಾರೆ. ಅಟ್ಟಿ ಹೆಂಗಸ್ರೆಲ್ಲ ಹೋಗಿ ಅಲ್ಲೇ ಕೂತ್ಕೊಂಡ್ಬಿಟ್ರೆ ಇಲ್ಲಿಗೆ ಬರೋರನ್ನ ಸಂಭಾಳಿಸೋರು ಯಾರು? ಅದಕ್ಕೆ ಇದ್ದನ್ ಜೋಡಿ ಭದ್ರನೇ ಹೋಗ್ಬಿಟ್ಟು ಬರ್ಲಿ. ನೀನ್ ಹೇಳ್ತಾ ಇರೋದು ಸರಿನೇ ಕಂಡ್ಬಿಡವ. ಆಮೇಕಿಂದ ಭದ್ರವಾಗಿ ಮಾತಾಡ್ಸ್ಕೊಂಡ್ ಬತ್ತನ್ ಬಿಡು. ಅಪ್ಪಯ್ಯ, ಸಂಜೆ ಗಂಟ ಅಲ್ಲೇ ಇದ್ದೇನೆ. ವಿದ್ಯನ್ ಕರ್ಕೊಂಬಂದ್ ಅಟ್ಟಿಗೆ ಬಿಟ್ಬಿಟ್ಟು ನಾನು ಪ್ರಚಾರಕ್ಕೆ ಬರ್ತೀನಿ ಬಿಡಿ. ಭದ್ರಾ, ನೀನ್ ಹೋಗಿ ಅವ್ರ ಕೆಲ್ಸನೂ ಹಾಳು ಮಾಡ್ಬೇಡ. ಅಲ್ಲೇ ಇದ್ದು ಶಾಸ್ತ್ರನೆಲ್ಲ ಮುಗಿಸ್ಕೊಂಡ್ ಬಾರಲ್ಲ ನಿಧಾನವಾಗಿ. ಅಮ್ಮ ವಿದ್ಯಾ, ನಿನ್ ಗೆಳತಿಗೆ ನಾನು ಆಶೀರ್ವಾದ ಮಾಡಿದೆ ಅಂತ ಹೇಳ್ಬಿಡವ. ಸರಿ ಮಾವ, ಖಂಡಿತವಾಗ್ಲೂ ಹೇಳ್ತೀನಿ. ಅಪ್ಪಯ್ಯ, ಹೋಗ್ಬಿಟ್ ಬತ್ತಿ. ಒಳ್ಳೇದಾಗಿ ಹೊಡ್ ಬನ್ನಿ. ಗೋವಿಂದ, ಇವತ್ತು ಯಾಕೋ ಗೊತ್ತಿಲ್ಲಕ್ಕಲ್ಲ, ಮನ್ಸಿಗೆ ಸಂತೋಷ ಆಗ್ತಾ ಇದೆ. ಅಣ್ಣ, ಎಲ್ಲ ಒಳ್ಳೇದೇ ಆಯ್ತಾ ಅದಲ್ಲ, ಅದಕ್ಕೆ ನಿನ್ಗೆ ಇಷ್ಟು ಖುಷಿ ಆಯ್ತಾ ಇರೋದು. ಗೋವಿಂದ ಬಾ. ಅವ್ವ, ಅವಳ ಅಟ್ಟೆಲ್ಲ ಸಾಮಾನ್ ತಗೊಂಡು ಅದ್ಯಾರ ಸೀಮಂತಕ್ಕೆ ಹೋಗ್ತಾ ಇರ್ಬೋದು? ನನಗೇನೇ ಗೊತ್ತು, ಅದ್ಯಾವ್ದೋ ದಿಕ್ಕು ದೆಸೆಲ್ದಿರೋ ಫ್ರೆಂಡು ಅಂತ ಹೇಳಿದ್ಲಲ್ಲ. ಅದಕ್ಕೆ ಕಣವ ನನ್ಗೆ ಅನುಮಾನ. ಆ ದಿಕ್ಕು ದೆಸೆ ಇಲ್ದಿರೋ ಫ್ರೆಂಡ್ ಯಾರು ಅಂತ ಈಗ್ಲೇ ತಿಳ್ಕೊಬೇಕು. ನಾನು ಅವ್ರನ್ನ ಈಗ್ಲೇ ಫಾಲೋ ಮಾಡ್ಕೊಂಡು ಹೋಗ್ತೀನಿ. ಅಮ್ಮೆ, ಕೊನೆಗ್ಲು ಈಗ್ಲಾದ್ರೂ ಎಲ್ಗೋಯ್ತಾ ಇದೀವಿ ಅಂತ ಹೇಳಮ್ಮೆ. ಇಲ್ಲ ಗೌಡ್ರೆ, ಹೇಳಕ್ಕಿಲ್ಲ. ಅಲ್ಲಿ ಹೋದ್ಮೇಲೆ ನಿಮ್ಗೆ ಗೊತ್ತಾಗ್ಬೇಕು. ಅಲ್ಲ ಕಣಮ್ಮೆ, ನನಗೆ ಎಲ್ಲೋಯ್ತಾ ಇದೀನಿ ಅಂತ ಹೇಳಲ್ಲ, ಆದ್ರೆ ನಮ್ಮ ಅವ್ವನ್ ತವ ಎಲ್ಲ ಹೇಳಿ ಅಟ್ಟಿಯಿಂದ ಏನೇನೋ ತರಿಸ್ಕೊಂಡು ಡಿಕ್ಕಿಲಿ ಇಡ್ಸ್ಕೊಂಡಿದ್ಯಾ. ಏನಕ್ಕೆ ಅಂತ ಹೇಳ್ತಾ ಇಲ್ಲ. ಏನಕ್ಕಮ್ಮೆ? ಗೌಡ್ರೆ, ಯಾಕೆ ಯೋನು ಅಂತ ಪ್ರಶ್ನೆ ಕೇಳ್ದಂಗೆ ನಾನು ಯೋನ ಕೇಳಿದ್ರು ನೀವು ನೆರವೇರಿಸ್ತೀರಾ ಅಂತ ಹೇಳಿದಿರ ತಾನೆ? ಮತ್ ಯಾಕೆ ಈಟೆಲ್ಲ ಪ್ರಶ್ನೆ ಕೇಳ್ತಿದ್ದೀರೀಗ? ಆಯ್ತು ಬಿಡಮ್ಮಿ, ಕೇಳಕ್ಕಿಲ್ಲ. ಇನ್ ಏಟೋ ತಾನೆ ನೀನ್ ತಾನೆ ಮುಚ್ಚಿಕೊಂಡಿ. ಅಲ್ಲೋದ್ಮೇಲೆ ಹೆಂಗಿದ್ರು ಗೊತ್ತಾಗ್ಲೇಬೇಕು ತಾನೆ. ಗೌಡ್ರೆ, ನಿಮಗ್ ಗೊತ್ತಾದ್ಮೇಕೆ ನೀವು ಕೋಪ ಮಾಡ್ಕೊಳಲ್ಲ ತಾನೆ? ನಾನ್ ಯಾಕಮ್ಮಿ ಸುಮ್ಕೆ ಕೋಪ ಮಾಡ್ಕೊಳ್ಳಿ? ಹಂಗಲ್ಲ ಗೌಡ್ರೆ, ನಾನ್ ಕರ್ಕೊಂಡ್ ಹೋಗ್ತಾ ಇರೋ ಜಾಗ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಏನ್ ಮಾಡಿರಾ? ಅಮ್ಮಿ, ನಾವ್ ಹೋಗ್ತಾ ಇರೋ ಜಾಗ ನಿಂಗ್ ಇಷ್ಟ ಆಗದೆ ಅಂತಂದ್ಮೇಲೆ ನಂಗೂ ಇಷ್ಟ ಆಯ್ತದೆ ಕಣ್ಬಿಡು. ಅದಕ್ ಯಾಕೆ ತಲೆ ಕೆಡ್ಸ್ಕೊಂಡಿ? ಇವಾಗೇನೋ ಹಿಂಗ್ ಹೇಳ್ತಿದ್ದೀರಾ, ಆಮೇಲೆ ಅಲ್ಲಿಗೆ ಹೋದ್ಮೇಕೆ ಅಲ್ಲಿರೋರ್ನ ನೋಡಿ ನೀವು ಕೋಪ ಮಾಡ್ಕೊಳ್ಳೋದಿಲ್ಲ ತಾನೆ? ಅಲ್ಲ ಕಣಮ್ಮಿ, ಓದ್ ಜಾಗದಲ್ಲೆಲ್ಲ ಎಲ್ಲಾರ ಮೇಲೂ ಕೂಗಾಡಕ್ಕೆ ನಂಗೇನ್ ತಲೆ ಕೆಟ್ಟೋಗದೆ? ಅದ್ರಲ್ಲೂ ನನ್ನಮ್ಮಿ ಕರ್ಕೊಂಡು ಹೋಯ್ತಾವಳೆ ಅಂತಂದ್ಮೇಕೆ ನಂಗೆ ಇಷ್ಟ ಆಗ್ದಲೇ ಇರೋ ಜಾಗಕ್ಕೆ ಕರ್ಕೊಂಡು ಹೋಗಕ್ಕಿಲ್ಲ ಅಂತ ನಂಗೆ ತುಂಬಾ ಚೆನ್ನಾಗ್ ಗೊತ್ತು. ಆದ್ರೂವೆ ಅಲ್ಲಿ ಹೋದ್ಮ್ಯಾಕೆ ನಿಮ್ಗೇನಾದ್ರೂ ಇಷ್ಟ ಆಗ್ಲಿಲ್ಲ ಅಂದ್ರೆ ಆಮ್ಯಾಕ್ ಏನ್ ಮಾಡಿರೋ ಅಂತ ಸಾನೆ ಹೆದರಿಕೆ ಆಯ್ತೈತೆ. ನೋಡು, ಆ ತರದ್ ಏನಾದ್ರು ಚಿಂತೆ ಭಯ ಏನಾದ್ರು ಇದ್ರೆ ಅದನ್ನ ಇಲ್ಲೇ ಬಿಟ್ಬಿಡು, ಸರಿಯೇ? ಅಲ್ಲಿ ಓದ್ಬೇಕೆ ನಾನು ಯಾರ ಮೇಲೂ ಕೂಗಾಡಕ್ಕಿಲ್ಲ, ಯಾರ ಮೇಲೂ ಬೇಜಾರ್ ಮಾಡ್ಕೊಳಕಿಲ್ಲ, ಆಮೇಲೆ ನಿನ್ ಖುಷಿಗೂ ಅಡ್ಡ ಬರಕ್ಕಿಲ್ಲ. ಹಂಗಂತ ನನ್ ಮಾತು ಕೊಟ್ಟಾಗ ಇದಕ್ಕಿನ್ನ ಇನ್ನೇನ್ ಮಾಡ್ಬೇಕು ಹೇಳಮ್ಮೆ? ಅಪ್ಪ ಅದ್ಯಾವ್ರೆ, ನಮ್ ಗೌಡ್ರು ಒಂದ್ ಕಿತ ಮಾತ್ ಕೊಟ್ಮೇಲೆ ಅವ್ರು ಹಂಗೆ ನಡ್ಕತಾರೆ ಅಂತ ನಂಗ್ ಸಂದಾಗ ಗೊತ್ತದೆ. ಆದ್ರೂವೆ ಅವ್ರ ಭವಾನಿ ಅಕ್ಕನ ನೋಡಿದ್ರೆ ಸಾನೆ ಕೋಪ ಮಾಡ್ಕೋತಾರೆ. ಈ ಕಾರ್ಯಕ್ರಮ ಸಂದಾಗ ನಡಿಯಂಗೆ ನೀನೇ ಮಾಡ್ಕೊಡ್ಬೇಕು. ಆಮೇಲೆ ಯಾವುದೇ ಕಾರಣಕ್ಕೂ ಈ ವಿಷಯ ಅಟ್ಟಿನಲ್ಲಿ ಯಾರಿಗೂ ಗೊತ್ತಾಗ್ಬಾರ್ದು.
ಅತ್ತೆ ದಿಟ್ಟವಾಗ್ಲು ವಿನಂತಿ ಹೋಗಿರೋ ಕೆಲಸ ಮಾಡ್ಕೊಂಡ್ ಬರ್ತಾಳೆ ಅಂತೀಯಾ? ಆ ಇದೇನ್ ಚಿತ್ರ ಹಿಂಗನ್ಬಿಟ್ಟೆ? ನನ್ ಮಗಳನ್ನೇನು ಸಾಮಾನ್ಯದವಳು ಅನ್ಕೊಂಬಿಟ್ಟ. ಬಿಲಾನೆ ಬಗ್ದು ಇಲಿ ಹಿಡಿತಾಳೆ, ಆವಿನ ಹೊತ್ತಕ್ಕೆ ಕೈ ಹಾಕಿ ಆವಿನೆಡೆಗೆ ಕೈ ಹಾಕ್ತಾಳೆ. ನೋಡ್ತಾ ಇರು, ಅವಳು ಯಾವ್ದೇ ಸಂದಿಗೊಂದಿಗ್ ಹೋದ್ರುನುವೆ ಬರೀ ವಾಸನಲೆ. ಅವಳು ಎಲ್ಲಿ ಹೋಯ್ತಾವಳೆ ಅಂತ ಸಾಕ್ಷಿ ಸಮೇತ ತಗೋಬತ್ತಾಳೆ. ನಿನ್ ಮಗಳು ಮೊದ್ಲು ಕೆಲ್ಸ ಮಾಡ್ಲಿರು, ಯಾಕೆ ಹಿಂಗ್ ಸುಮ್ನೆ ಹೊಗಳ್ಕತಾ ಇದೀಯಾ? ಅವಳದೊಂದು ಕೆಲ್ಸ ಮಾಡಿದ್ಮ್ಯಾಕೆ ನಿನ್ ಮಗಳು ಶೂರತ್ವದ ಬಗ್ಗೆ ಧೀರತ್ವದ ಬಗ್ಗೆ ಹೋಗ್ಲಾಡ್ಕೊಳುವಂತ? ಅಯ್ಯೋ ಅದ್ಗೆ, ನಿನಗೆ ಅದ್ರ ಬಗ್ಗೆ ಅನುಮಾನನೇ ಬೇಡ. ನನ್ ಮಗಳು ಪ್ರಳಯ ಅಂತಕಿ, ಅವಳ ಜಾತ್ಗನೆ ತಕ್ಕಬತ್ತಾಳೆ. ನೋಡ್ತಾ ಇರೋ, ಮೊದ್ಲು ಆ ಕೆಲ್ಸನ ಅವಳು ಮಾಡ್ಬಿಟ್ರೆ ಆಮ್ಯಾಕ್ ನಾನ್ ಯಾರು ಅನ್ನೋದನ್ನ ತೋರಿಸ್ತೀನಿ. ಅದ್ಗೆ ಆ ಕುಡ್ಕನ್ ಮಗಳನ್ನ ಅಟ್ಟಿಯಿಂದ ಆಚೆ ಹಾಕದ್ಮ್ಯಾಕೆ ನನ್ ಮಗಳನ್ನ ಭದ್ರಂಗ್ ಕೊಟ್ಟು ಮದ್ವೆ ಮಾಡಿಸಿರ ತಾನೇ? ಪಟಾಕಿ ಹೊಡಿಯಕ್ಕಿಂತ ಮುಂಚೆ ಸಂಭ್ರಮ ಪಡ್ತಿದ್ಯಾ? ಪಟಾಕಿ ಹೊತ್ಕೊಂಡು ಡಮ್ ಅಂತದ್ ನೋಡು, ಆಮ್ಯಾಕ್ ಬೇಕಾದ್ರೆ ನಿನ್ ತಕತಾಯಿ ಆಡ್ಕೊಂಡು ಸಂಭ್ರಮಿಸು. ಅಲ್ಲಿ ಗಂಟ ಹೊಸಿ ಸಮಾಧಾನ ಮಾಡ್ಕೋ ಸಾವಿತ್ರಿ. ಮೊದ್ಲು ನಿನ್ ಮಗಳು ಅವಳ ಅಟ್ಟಿ ಬಿಟ್ಟೋಗುವಂತ ಸಾಕ್ಷಿನ ತಂದು ಮಡಗ್ಲಿ, ಆಮ್ಯಾಕೆ ನೀನ್ ಅನ್ಕೊಂಡಿರೋದು ಒಂದೊಂದಾಗೆ ಆಯ್ತದ. ಅಯ್ಯೋ ವಿನಂತಿ, ನಿನ್ ಬಾಗ್ಯದ್ ಬಾಗ್ಲು ತೆರಿತೈತೆ ಕಡೆ. ಹೆಂಗಾರು ಮಾಡಿ ಅವಳು ಎಲ್ಲಿ ಹೋಗವಳೆ ಅಂತ ಪತ್ತೆ ಹಚ್ಕೊಂಡ್ ಬಂದ್ಬಿಡೆ. ಆಮ್ಯಾಕೆ ನೀನ್ ಆಸೆ ಪಟ್ಟಂಗೆ ಭದ್ರಮ್ಮ ಜೊತೆ ನಿನ್ ಮದ್ವೆ ಆಯ್ತದೆ. ಆಮೇ, ನಿನ್ ಮುಖದ ಮೇಲೆ ಏನೋ ಅದೇ ಕಣಮೆ, ಅದಕ್ಕೆ ನೀನ್ ಸಂದಾಗ್ ಕಾಣಿಸ್ತಾ ಇಲ್ಲ. ಹೌದೇ? ಎಲ್ಲಿ ಗೌಡ್ರೆ? ಏನೂ ಇಲ್ಲ. ನಿನ್ ಮುಖದ ಮ್ಯಾಗೆ, ನಿನ್ ಕಣ್ಣೊಳಗೆ ಅಂತದ್ ಇವನ್ ಇದ್ದದ್ ಗೌಡ್ರೆ? ಆತಂಕ ಕಣಮೆ. ಹಂಗೇನು ಇಲ್ಲ ಗೌಡ್ರೆ, ಮಾಮೂಲಿಯಾಗಿ ಇವ್ನಿ. ಸರಿ ಆಯ್ತು ಕಣಮೆ. ಏನಪ್ಪ ಇದು, ನನ್ ಮುಖ ನೋಡಿ ಇವ್ರು ಹಿಂಗೆ ಹೇಳ್ತವ್ರೆ. ಇನ್ನೂ ಅಲ್ಲಿ ಹೋದ್ಮ್ಯಾಗೆ ಅದೇನ್ ಮಾಡೋರು. ಹಂಗಾರೆ ನನ್ ಮುಖದಲ್ಲಿ ಆಟೊಂದ್ ಟೆನ್ಷನ್ ಕಾಣ್ತಾ ಇದೆ. ಅಲ್ಲಿ ಬರ್ತಾ ಇರೋದು ವಿನಂತಿ ಅಕ್ಕ ಅನಿಸ್ತಾ ಇದೆಯಲ್ಲ. ಅದು ವಿನಂತಿ ಅಕ್ಕನೇ? ಅವ್ರ ಯಾಕೆ ನಮ್ ಹಿಂದ್ಗುಟೆ ಬರ್ತಾ ಇರೋದು? ಅವ್ರೇನಾದ್ರೂ ನಮ್ಮನ್ನ ಪಾಲ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಹಂಗೇನಾದ್ರೂ ಆಗ್ಬಿಟ್ರೆ ನಾವ್ ಎಲ್ಲಿಗೆ ಹೋಯ್ತಾ ಇದೀವಿ ಅನ್ನೋದು ಅವ್ರಿಗೆ ಗೊತ್ತಾಗೋಯ್ತದೆ. ಆಮೇಲೆ ಹಟ್ಟಿನಲ್ಲಿ ಸುಮ್ಕಿ ಬಿಟ್ಟಾರೆ. ಇಲ್ಲ, ಅವ್ರು ಬ್ಯಾರೆ ಕಡೆ ಎಲ್ಲಾದ್ರೂ ಹೋಗ್ತಾ ಇರ್ಬೋದೆ. ಅದನ್ನ ಹೆಂಗಾರ ಮಾಡಿ ತಿಳ್ಕೊಬೇಕಲ್ಲ. ಯೋನ್ ಮಾಡೋದು? ಗೌಡ್ರೆ ಗೌಡ್ರೆ ಗೌಡ್ರೆ, ಒಂದ್ ನಿಮಿಷ ಗಾಡಿ ನಿಲ್ಸಿ. ಯಾಕಮ್ಮೆ, ಏನಾಯ್ತು? ಹೇಳ್ತೀನಿ ನಿಲ್ಸಿ ಗೌಡ್ರೆ. ಸರಿ ತಡಿಯಮ್ಮೆ. ಇಲ್ಲಿ ಯಾಕಮ್ಮೆ? ಅಲ್ಲಿ ನೋಡಿ ಗೌಡ್ರೆ, ದೇವಸ್ಥಾನ, ಕೈ ಮುಗಿದ್ ಬಿಡ್ತೀನಿ. ಅಲ್ಲ, ಇವ್ರು ಯಾಕೆ ಇಲ್ಲಿ ನಿಲ್ಸಿದ್ರು? ನೀನ್ ಇದೆಯಲ್ಲ, ಕಲ್ ಕಂಡ್ರು ಕೈ ಮುಗಿದ್ ಬಿಡ್ತೀಯ ಕಣಮ್ಮೆ. ಆಯ್ತಾ, ಹೊಡೋಣ? ಹಾ ಆಯ್ತು, ನಡೀರಿ ಗೌಡ್ರೆ. ಸರಿ ಕಣ.
ಅಂದ್ರೆ ಅವ್ರು ನಾವ್ ಎಲ್ಲಿಗೆ ಹೋಯ್ತಾ ಇದೀವಿ ಅಂತ ತಿಳ್ಕೊಳಕ್ಕೆ ಬಂದವ್ರೆ ಅಂತ ಆಯ್ತು. ಈ ವಿಷಯ ಏನಾದ್ರೂ ಗೌಡ್ರಿಗೆ ಹೇಳಿದ್ರೆ ಬಂದ್ರೆ ಬರ್ತಾಳೆ ಬಿಡು, ಅವಳು ಬಂದ್ರೆ ನಾವ್ಯಾಕ್ ಭಯ ಪಡ್ಬೇಕು ಅಂತ ಹೇಳ್ತಾರೆ. ಅದು ತಿಳ್ಕೊಂಡು ಅವಳೇನ್ ಮಾಡಾಳು ಅಂತ ಹೇಳಿದ್ರೆ ನಾನು ಏನ್ ಮಾಡ್ಲಿ? ಇವತ್ ಗ್ಯಾರಂಟಿ ಸಿಗ್ಬೀಳ್ತೀವಿ. ಗೀತಕ್ಕ ಹೀಗ್ ಬಂದ್ರಾ? ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅಣ್ಣ ಬಂದವ್ರಿಗೆಲ್ಲ ಕುಡಿಯಕ್ ನೀರು ಮತ್ತೆ ಜ್ಯೂಸು ಎಲ್ಲಾದ್ರೂ ನೀಟಾಗಿ ವ್ಯವಸ್ಥೆ ಮಾಡಿ. ಹಂಗೆ ಇಲ್ಲಿ ಶಾಸ್ತ್ರ ನಡೆಯೋ ಜಾಗದಲ್ಲಿ ಒಂದು ಜಮಖಾನ ತಂದ್ಬಿಡಿ. ಸರಿ. ಶಲ್ವಣ್ಣ, ಅಮ್ಮ, ಅಜ್ಜಿ ಈಗ ಬಂದ್ರಾ? ಬನ್ನಿ. ಬನ್ನಿ. ಭವಾನಿ, ಭವಾನಿ ಯಾರು ಬಂದಿದ್ದಾರೆ ನೋಡು. ನೀವೆಲ್ಲ ಬಂದಿದ್ದು ನಂಗೆ ಸ್ಯಾನೆ ಖುಷಿ ಆಯ್ತು. ನಮಗೂ ಅಟೇ ಕಣವ, ನಿಮ್ ಸೀಮಂತಕ್ ಬಂದ್ ಸೇರಿರೋದು ನಮಗೂ ಸ್ಯಾನೆ ಸಂತೋಷ ಆಯ್ತು. ಆಮೇಲೆ ವಿದ್ಯಾ ಏನಾದ್ರೂ ಫೋನ್ ಮಾಡಿದ್ಲಾ? ಮಾಡಿದ್ಲು. ಭದ್ರನ್ ಕರ್ಕೊಂಡ್ ಬರ್ತಾವಳಂತೆ. ಸರಿ ಬಿಡವ್ವ, ನಮ್ಮ ಮನೆ ಅಳಿಯಂದ್ರು ಬರ್ತಾವ್ರೆ ಅಂದ್ರೆ ನಮಗೂ ಸಂತೋಷನೇ ಅಲ್ವಾ? ಸರಿ ಅಮ್ಮ, ನೀವೆಲ್ಲಾರು ಕುಂತ್ಕೊಳ್ಳಿ, ನಾನು ಕುಡಿಯಕ್ಕೆ ಏನಾರು ತರ್ತೀನಿ. ಇಂಥ ಟೈಮಲ್ಲಿ ನೀನು ಓಡಾಡಿ ಆಯಾಸ ಮಾಡ್ಕೋಬಾರ್ದು. ನಾವೆಲ್ಲ ಮುಗಿಸ್ಕೊಂಬಂದಿದೀವಿ, ನೀ ಸುಮ್ನೆ ಕೂತ್ಕೊಳ್ಳವ. ಹಂಗನ್ಬಿಟ್ಟು ಸುಮ್ಕಿರಕ್ಕಾದದೆ? ಅಮ್ಮ ನೀವ್ ಕೂತಿರಿ, ನಾ ಬರ್ತೀನಿ. ರೀ ಊಟ ಬನ್ನಿ. ರತ್ನಿ, ಅಳಿಯಂದ್ರು ಬರ್ತಾ ಇದಾರೆ ಅಂದ್ಮೇಲೆ ಇಸ್ಯ ಹೇಳ್ಬಿಟ್ಟೆ ಕರ್ಕೊಂಡ್ ಬರ್ತಾ ಇರ್ಬೇಕಲ್ವಾ? ಗೊತ್ತಿದ್ರೆ ಅವ್ರ ಇಲ್ಲಿಗೆ ಬರ್ತಿದ್ರೆ. ಆದ್ರೆ ಅಳಿಯಂದ್ರು ಬಂದ್ಮೇಲೆ ಏನೇನ್ ರಾಧ ಅಂತ ಆದೋದು ನಾ ಬೇರೆ ಕಣ್ಣಪ್ಪ. ಬೆಂಕಿಗೆ ಬಿದ್ಮೇಕೆ ಸುಡ್ಬಾರ್ದು ಅಂತ ಆದತೆ ಅನುಭವಿಸ್ಲೇಬೇಕು. ಹೆಂಗಾರ ಮಾಡಿ ಅವ್ರನ್ನ ತಪ್ಪಿಸ್ಬಿಟ್ಟು ಹೋಗ್ಬೇಕು. ಗೌಡ್ರೆ, ನಿಮ್ಗೆ 50 ವರ್ಷ ಆಗಿರ್ಬೋದೇ? ಯಾಕಮ್ಮೆ ಹಿಂಗ್ ಕೇಳ್ತಾ ಇದ್ದೆ? 29 ವರ್ಷ ತುಂಬಿ 30ಕ್ಕೆ ಬಿದ್ದೈತ್ ಕಣಮೆ. ಇನ್ನು ನವ ಯುವಕ ಕಣಮೆ. ಓ ಹೌದೇ? ದಿಟ್ವಾಗ್ಲು ಅದನ್ನು ಅನುಮಾನದಲ್ಲೇ ಕೇಳ್ತಿದ್ಯಲ್ಲಮ್ಮೆ. ಯಾಕೆ ನಂಗೆ 50 ವರ್ಷದಂತರ ಕಾಣಿಸ್ತಿದ್ದೀನಿ ನಾನು? ನಿಮ್ಮನ್ನ ನೋಡಿದ್ರೆ ಹಂಗ ಅನ್ಸಕ್ಕಿಲ್ಲ, ಆದ್ರೆ ಕಾರ್ನ ಎತ್ತಿನ ಗಾಡಿ ತರ ಓಡಿಸ್ತಾ ಇರೋದ್ ನೋಡಿದ್ರೆ ಯಾಕೋ ಡೌಟ್ ಹೊಡಿತೈತೆ. ಮತ್ತಿನ್ನೇನ್ ಗೌಡ್ರೆ, ಯಾರಾದ್ರೂ ಯುವಕರು ಕಾರ್ನ ಸ್ಲೋ ಆಗಿ ಓಡ್ಸಾರೆ? ಅಲ್ಲ ಕಣಮೆ, ಏನೋ ನಾನು ಅಮ್ಮಿ ಕೂತವಳೆ ಅಂತ ಹೊಸಿ ಮೆತ್ತು ಓಡಿಸ್ತಾ ಇದ್ರೆ ನನಗೆ 20-21 ವರ್ಷನ ಜಾಸ್ತಿ ಮಾಡ್ಬಿಟ್ಟಲ್ಲ ನೀನು. ನನಗೆ ಹಿಂಗ ಅಂದ್ಬಿಟ್ಟ ನೀನು. ಈಗ ಕಾರ್ ಓಡ್ಸೋದ್ ಹೆಂಗೆ ಅಂತ ನಾ ಹೊಸಿ ತೋರಿಸ್ತೀನಿ. ಸೀಟ್ ಬೆಲ್ಟ್ ಹೊಸಿ ಗಟ್ಟಿಗೆ ಹಾಕ. ಹೌದೇ? ಅದ್ ಹೆಂಗ್ ಓಡಿಸ್ತೀರಾ ಅಂತ ನಾನು ನೋಡ್ತೀನಿ, ಓಡ್ಸಿ. ತಡಿಯಮ್ಮೆ, ತೋರಿಸ್ತೀನಿ. ಕಾರ್ ನೀವು ಓಡ್ಸೋದೇ ಈಟೋ ಅಥವಾ ಕಾರ್ ಹೋಗೋದೇ ಈಟ? ಇನ್ನೂ ಫಾಸ್ಟ್ ಆಗಿ ಹೋಯ್ತೀನಿ ಕಣಮ್ಮೆ. ನಮ್ ಕಾರ್ ರಾಕೆಟ್ ಹೋದಂಗ್ ಹೋಯ್ತದೆ. ತಡಿ ನೋಡುವಂತೆ. ಇನ್ನೊಂಚೂರು ಫಾಸ್ಟ್. ಅಮ್ಮೆ, ನಮಗ್ ಗೊತ್ತಿರೋ ರೋಡಲ್ಲೇ ಅಲ್ಲ, ನನಗ್ ಗೊತ್ತಿಲ್ದಿಲ್ಲ ರೋಡಲ್ಲೂ ಹೆಂಗ್ ಫಾಸ್ಟ್ ಆಗಿ ಹೋಯ್ತೀನಿ ನೋಡು ನಾನು.
ಇವ್ರು ಯಾವ ರೋಡಲ್ಲಿ ಹೋದ್ರು? ಗಾಡಿ ಬೇರೆ ಅಷ್ಟೊಂದು ಫಾಸ್ಟ್ ಆಗೋಯ್ತು. ಛೇ, ಎಷ್ಟು ಬೇಗ ಬಂದ್ರು ಹಿಡಿಯಕ್ಕಾಗ್ಲಿಲ್ಲ. ಗೌಡ್ರೆ, ನೀವು ಸಾನೆ ಫಾಸ್ಟ್ ಆಗಿ ಹೋಯ್ತೀರಾ ಅಂತ ಗೊತ್ತಾಯ್ತು. ಈಗ ನಿಧಾನಕ್ಕೆ ಹೋಗಿ. ಏನಮ್ಮೆ, ಈ ಭದ್ರೇಗೌಡನ್ನೇ ಪರೀಕ್ಷೆ ಮಾಡ್ತಿದ್ಯಾ ನೀನು? ಈಗ ಗೊತ್ತಾಯ್ತೆ ನಾನಿನ್ನು ಬಿಸಿ ರಕ್ತ ಜೀವಕ ಅಂತ. ಆಯ್ತು ಮಹಾಪ್ರಭುಗಳೇ, ಅದು ಫಾಸ್ಟ್ ಆಗಿ ಹೋದ್ರೆ ಹೆಂಗಿರ್ತದೆ ಅಂತ ನೋಡುವ ಅಂತ ಹೇಳ್ದೆ ಆಟೆ. ಈಗ ನಿಧಾನಕ್ಕೆ ಹೋಗಿ. ನೋಡಮ್ಮೆ, ರೋಡಾಗೆ ಫಾಸ್ಟ್ ಆಗೆಲ್ಲ ಹೋಗ್ಬಾರ್ದು ಕಣಮ್ಮೆ. ಏನ್ ಹಬ್ಬ ಅಂದ್ರೆ 5-6 ನಿಮಿಷ ಮುಂಚಿತವಾಗಿ ಹೋಯ್ತೀವಿ ಆಟೆಯ. ಅದೇ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಗಟ್ಟಿಯಾಗಿ ನಮ್ಗೆ ಅಂತ ಕಾಯ್ತಾರೋರು ಯಾರೆಲ್ಲ ಇರ್ತಾರೆ ಹೇಳು. ಅದಕ್ಕೆ 10 ನಿಮಿಷ ಮುಂಚಿತವಾಗಿ ಬಿಟ್ಬಿಡ್ಬೇಕು. ದೊಡ್ಡವ್ರು ಹೇಳಿಲ್ವೇ ನಿಧಾನ ಪ್ರಧಾನ ಅಂತ. ರೋಡಲ್ಲಿ ಎಚ್ಚರಿಕೆಯಿಂದ ಹೋಗ್ಬೇಕು ಆಟೆಯ. ಸರಿ ಗೌಡ್ರೆ, ನೀವ್ ಹೇಳೋದು ದಿಟ ಬಿಡಿ. ಛೇ, ಗಾಡಿ ಎತ್ಲಾಗ್ ಹೋಯ್ತು ಅಂತಲೇ ಗೊತ್ತಾಗ್ಲಿಲ್ಲ. ತಪ್ಪಿಸ್ಕೊಬಿಟ್ಲಲ್ಲ ಇವಳು. ಅತ್ತೆ, ಆ ವಿದ್ಯೆ ಯಾರ್ ಸೀಮಂತ ಮಾಡಕ್ ಹೋಗೋವಳೆ ಅನ್ನೋದು ಗೊತ್ತಾಯ್ತಂತವ ವಿನಂತಿಗೆ ಒಂದ್ಕಿತ ಫೋನ್ ಮಾಡ್ತೀವಳ. ಅಯ್ಯೋ, ಫೋನ್ ಯಾಕವ? ಅವಳ ಜುಟ್ಟು ಜಾತಕ ಸಮೇತ ನಮ್ ವಿನಂತಿನೇ ಬಂದ್ಬಿಟ್ಲು ನೋಡಲ್ಲಿ. ನಾ ಹೇಳಿಲ್ವೇ, ನನ್ ಮಗಳು ಒಂದ್ ಕೆಲ್ಸಕ್ಕೆ ಕೈ ಹಾಕದ್ ಮ್ಯಾಕೆ ಅದ್ನ ಮಾಡ್ದೆ ಇರೋ ಜಾಯಮಾನನೇ ಅಲ್ಲ. ವಿನಂತಿ, ಬೇಗ ಯೋಳೆ. ಅದೇನ್ ಸಾಕ್ಷಿ ತಂದ್ರೆ ಯೋಳೆ, ಯೋಳು. ಸಾವಿತ್ರಿ, ಇರು. ಅವಳು ಏನ್ ತಂದವಳೆ ಅಂತ ಕೇಳೋಣ, ಹೊಸಿ ಸಮಾಧಾನವಾಗಿರು. ಏ ವಿನಂತಿ, ಅವಳು ಎಲ್ಲೋದ್ಲು, ಯಾರ್ ಸೀಮಂತಕ್ಕೆ ಹೋದ್ಲು ಅಂತ ಅದ್ಕೆಗೆಲ್ಲ ಹೇಳ್ಬಿಡೆ. ಸಾವಿತ್ರಿ, ನಿನ್ ಮಗಳು ಹ್ಯಾಪ್ ಮೋರೆ ಹಾಕೊಂಡ್ ನಿಂತಿರೋದ್ ನೋಡಿದ್ರೆ ಗೊತ್ತಾಗಕ್ಕಿಲ್ವೇ ಏನು ಸಿಕ್ಕಿಲ್ಲ ಅನ್ನೋದು? ಇದಕ್ಕೆ ಹೇಳೋದು, ಮೊದ್ಲೇ ಖಾಲಿ ಡಬ್ಬಕ್ ಕಲ್ಲು ಹಾಕಿ ಅಲ್ಲಾಡ್ಸೋದ್ ಬೇಡ, ಹೊಸಿ ಸುಮ್ಕಿರು ಅಂತ. ನಿನ್ ಮಗಳು ಬಿಲ ಬಗ್ದು ಇಲಿ ಹಿಡಿಯೋಳಾದ್ರೆ ನೀನು ಅಂಗೈಯಲ್ಲೇ ಆಕಾಶ ತೋರ್ಸೋಳು. ಅವ್ವ ಮಗಳು ಸರಿಯಾಗಿದ್ದೀರ. ಲೇ ವಿನಂತಿ, ಯಾಕೆ ಹಿಂಗ್ ಹ್ಯಾಪ್ ಮೋರ್ ಹಾಕೊಂಡಿದ್ಯಾ? ಅವ್ರು ಎಲ್ಲೋ ಹೋದ್ರು ಅಂತ ನೀ ತಿಳ್ಕೊಳ್ಳಿಲ್ವಾ? ಏಯ್, ಅದೆಲ್ ಮೈ ಮರ್ತು ಅವ್ರ ಕಡೆ ಜ್ಞಾನ ಬಿಟ್ಬಿಟ್ಟ? ನಾನೇನ್ ಮೈ ಮರ್ತವ್ರು ತಪ್ಪಿಸ್ಕೊಂಡು ಹೋಗುದಲ್ಲ. ನಾನು ಸುಮಾರು ದೂರ ಅವ್ರ ಕೂಟನೆ ಹೋದೆ. ಆದ್ರೆ ಭದ್ರಮಮ್ಮ ಗಾಡಿನ ಫಾಸ್ಟ್ ಮಾಡ್ಕೊಂಡು ಓಡಿಸ್ಕೊಂಡು ಹೊಂಟೋಯ್ತು. ನನ್ಗಮ್ಮೇಲೆ ಅವ್ರನ್ನ ಹಿಡಿಯಕ್ಕೆ ಆಗ್ಲಿಲ್ಲ ಕಣವ. ಅವ್ರು ಯಾವ ಕಡೆ ಹೋದ್ರು ಅಂತಾನೆ ಗೊತ್ತಾಗ್ಲಿಲ್ಲ ನನ್ಗೆ. ಜೀವನದಾಗ ನಿಧಾನ ಆಗಿದ್ದಕ್ಕೆ ಭದ್ರನ್ನ ಇದ್ಯಾ ಕಿತ್ಕೊಂಡೋದ್ಲು. ಈಗ ಗಾಡಿನ ನಿಧಾನಕ್ಕೆ ಓಡಿಸಿದ್ದಕ್ಕೆ ಅವ್ ನಿನ್ನನ್ ಬಿಟ್ಬಿಟ್ಟು ಫಾಸ್ಟ್ ಆಗಿ ಹೊಂಟೋಗಿತ್ತು. ಅವ್ವ ಮಗಳು ಜೀವನ ಪೂರ್ತಿ ಬಡಾಯಿ ಕೊಚ್ಕೊಳ್ಳೋದೇ ಆಗೋಯ್ತು. ಸರಿಯತ್ತಾಗೆ ಅದ್ಕೆ ಅದ್ಕೆ ಇದೇನತ್ತೆ, ಉತ್ತಕ್ ಕೈ ಹಾಕ್ತಾಳೆ, ಹಾವಿನೆಡೆ ಕೈ ಹಾಕೋ ಪ್ರಳಯ ಅಂತಕಿ ಅಂದೆ. ಇಲ್ ನೋಡಿದ್ರೆ ಹಾವು ಇಲ್ಲ, ಇಲಿನೂ ಇಲ್ಲ. ನೀನ್ ಇವಳನ್ನ ಆಟಮ್ ಬಾಂಬು ಅಂತ ಹೇಳ್ದೆ, ಇದ್ ನೋಡಿದ್ರೆ ಟುಸ್ ಪಟಾಕಿ. ಅಮ್ಮೆ, ಇದೆಲ್ಲಿ ಕರ್ಕೊಂಡ್ ಬಂದಿದ್ದೀನಿ? ಇಲ್ಲಾರಿದ್ದಾರೆ ಮಾವಯ್ಯ, ಸುರು, ನೀವೇನಿಲ್ಲಿ? ನಾವು ಇಲ್ಲಿಗೆ ಬಂದ್ವಿ, ಈಗ ತಾನೇ ಬಂದ್ವಿ ಹೇಳಿ ಅಂದ್ರೆ. ನಾವ್ ಅಷ್ಟೇ ಅಲ್ಲ ಬಾಬಾ, ಅಜ್ಜಿ ಅಮ್ಮನೂ ಬಂದಿದ್ದಾರೆ, ಅವರು ಒಳಗವ್ರೆ. ಹೌದೇ ಮಾವಯ್ಯ? ಅಮ್ಮಿನ್ 2 ಬಾರಿ ಕೇಳಿದ್ರು ಎಲ್ಲಿ ಕರ್ಕೊಂಡು ಹೋಯ್ತಾ ಇದೀಯ ಅಂತ ಹೇಳಲೇ ಇಲ್ಲ ನೋಡಿ. ಅಚ್ಚರಿ ಕಣಮೆ, ಈಗ ಯಾರ ಮನೆ ನಮ್ಮೆ? ಗೌಡ್ರೆ, ಇನ್ನೊಂದ್ 5 ನಿಮಿಷ ನಿಮ್ಗೆ ಗೊತ್ತಾಯ್ತದೆ.
ಅಪ್ಪ ನಮ್ಮ ಅಟ್ಟೆಯಿಂದ ತಟ್ಟೆ ತುಂಬ್ಸಕ್ಕೆ ಮತ್ತೆ ಮಡ್ಲು ತುಂಬ್ಸಕ್ಕೆ ಎಲ್ಲ ಸಾಮಾನ್ಗಳನ್ನ ಕಳ್ಸೋರೆ ಅದ್ನ ಹೊಸಿ ಒಳಗ್ ಮಾಡಿಸ್ಬಿಡಪ್ಪ. ಸರಿ ಕಣವ್ವ, ಅದಕ್ಕೇನಂತೆ, ಮಡ್ತೀನಿ ಬಿಡು. ಏನ್ರವ್ವ, ಒಸಿ ಬನ್ನಿ ಇಲ್ಲಿ, ಇಲ್ಲಿ ಸಾಮಾನು ಎತ್ಕೋಬೇಕು. ಅಲ್ಲಿ ಕಾರಲ್ಲಿ ಒಸಿ ಸಾಮಾನುಗಳವೆ, ಅದನ್ನ ತಗೊಂಡೋಗಿ ಒಳಗಿಟ್ಬಿಡ್ರವ. ಅಲ್ಲ ಕಣಮ್ಮೆ, ಅತ್ತೆ ಮಾವಯ್ಯ ಸರು ಎಲ್ಲ ಬಂದವ್ರೆ ಅಂತ ಹೇಳಿದ್ರೆ ನಾನೇ ಬರ್ತಾ ಇರ್ಲಿಲ್ವೇ? ಅದನ್ ಬಿಟ್ಬಿಟ್ಟು ಹುಲಿ ಬೋನಕ್ ತಳ್ಳಕ್ ಗಾಬರಿ ಪಡ್ಸೋ ತರ ಸಮಾಧಾನ ಮಾಡ್ಕೊಳ್ಳಿ, ಕೋಪ ಮಾಡ್ಕೋಬೇಡಿ ಅಂತೆಲ್ಲ ಹೇಳಿ ಕರ್ಕೊಂಬಂದ್ಬಿಟ್ಟೆ. ಅಚ್ಚರಿ ಕಣಮ್ಮೆ, ಇಲ್ಲಿ ನಡೀತಾ ಇರೋದು ಯಾರ್ ಸೀಮಂತ? ಇವ್ರ ಸೀಮಂತಕ್ಕೆ ನಮ್ಮಟ್ಟಿಯಿಂದ ಎಲ್ಲ ಯಾಕೆ ತಂದಿದ್ದಿ? ಒಳಕ್ ಹೋದ್ರೆ ನಿಮ್ ಪ್ರಶ್ನೆಗೆ ಎಲ್ಲಾ ಉತ್ತರ ಸಿಗ್ತದೆ, ಬನ್ನಿ. ಹನ್ನೊಂದ್ ದಿನನೇ ಕಾದೋ ನೀನೊಂದ್ ದಿನ ಕಾಯಲ್ವೇ? ಇಲ್ಲಿ ಗಂಟಾನೆ ಬಂದಿದ್ದೀನಿ, ಒಳಕ್ ನಡಿ, ಅದೇನು ಅಂತ ತಿಳ್ಕತೀನಿ ಬಾ. ನಾವಿವತ್ತು ಬಂದಿರೋದು ಭವಾನಿ ಅಕ್ಕ ಸೀಮಂತಕ್ಕೆ ಗೌಡ್ರೆ.